ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಬೆಂಗಳೂರು ನಗರಗಳಲ್ಲಿ ಖಾಲಿ ನಿವೇಶನಗಳಿದ್ದಾವೋ ಆಗಸ್ಟ್ 15ರ ಒಳಗೆ ನಿಮ್ಮ ಖಾಲಿ ನಿವೇಶನಗಳನ್ನು ಸ್ವಚ್ಛ ಮಾಡ್ಕೊಬೇಕು. ಯಾವುದೇ ಗಲೀಜು, ಕಸ, ಕಡ್ಡಿ, ಬೇರೆ ಬೇರೆ ಕಳೆ, ವೇಸ್ಟ್ ಪದಾರ್ಥಗಳು ಈ ರೀತಿ ಬಿದ್ದು ಅಸಹ್ಯವಾಗಿ ಇರಬಾರ್ದು. ನಿಮ್ಮ ನಿವೇಶನ ನೀಟಾಗಿರಬೇಕು. ಯಾವುದೇ ಈ ಥರ ಮಳೆ ಬೆಳ್ಕೊಂಡಿರೋದು, ಹುಲ್ಲು, ಕಳೆ, ಹಾಗೆ ವೇಸ್ಟ್ ಮೆಟೀರಿಯಲ್ಸ್ ಬಿದ್ದಿರೋದು, ಈ ಥರದ್ದೇನಾದರೂ ನಿಮ್ಮ ಸೈಟು ಸುಂದರವಾಗಿಲ್ಲ ಅಂದರೆ, ಸ್ವಚ್ಛವಾಗಿಲ್ಲ ಅಂದರೆ, ಕ್ಲೀನಾಗಿಲ್ಲ ಅಂದರೆ ನಾವು ಸರ್ಕಾರದಿಂದ ಪೆನಾಲ್ಟಿ ಹಾಕ್ತೀವಿ, ದಂಡವನ್ನು ವಸೂಲಿ ಮಾಡ್ತೀವಿ. ಆಗಸ್ಟ್ 16ರ ನಂತರ ದಂಡ ವಸೂಲಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಸ್ನೇಹಿತರೆ, ಆದ್ದರಿಂದ ಬೆಂಗಳೂರು ನಗರಗಳಲ್ಲಿ ಈಗ ಸ್ವಚ್ಛತಾ ಕಾರ್ಯ ಪ್ರಾರಂಭ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ತಮ್ಮ ಖಾಲಿ ನಿವೇಶನವನ್ನು ಯಾವ ರೀತಿ ಸ್ವಚ್ಛ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಅರ್ಧ ಸೈಟು ಅಂದರೆ 20x30 ಸೈಟು ಕ್ಲೀನ್ ಆಗಿಲ್ಲ ಅಂದರೆ ಒಂದು 6,000 ರೂಪಾಯಿ ದಂಡ. ಅದನ್ನು ಸಾಗಾಣಿಕಾ ವೆಚ್ಚ ಒಂದು 39,000 40,000 ಹಾಕ್ತಾಯಿದ್ದಾರೆ. ಇಷ್ಟು ದಂಡವನ್ನು ಸರ್ಕಾರ ವಸೂಲಿಯನ್ನು ಮಾಡ್ತಾಯಿದೆ. ಆದ್ದರಿಂದ ಕೆಲವರು ಕೂಲಿ ಮಾಡಿ ಒಂದು ಸಣ್ಣ ಸೈಟನ್ನು ಇಟ್ಕೊಂಡಿರ್ತಾರೆ. ಈಗ ಆ ಸೈಟು ಸ್ವಚ್ಛವಾಗಿಲ್ಲ, ಕ್ಲೀನಾಗಿಲ್ಲ ಅಂತಂದರೆ ದಂಡದ ರೂಪದಲ್ಲಿ ಭಾರೀ ದಂಡ, ಬರೀ ದಂಡ ಅಲ್ಲ, ಭಾರೀ ದಂಡ. ಜನಗಳ ಪ್ರತಿರೋಧ ವ್ಯಕ್ತ ಆಗ್ತಾಯಿದೆ. ಸ್ನೇಹಿತರೆ, ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಇರ್ಬೋದು, ಆದರೆ ತುಂಬ ಪರಿಸರವನ್ನು ಹಾಳು ಮಾಡುವಂಥ ಕೆಲಸ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಆ ಒಂದು ಖಾಲಿ ನಿವೇಶನದಲ್ಲಿ ಹುಲ್ಲು ಬೆಳೆದಿರ್ತದೆ ಅಂದರೆ ಅಲ್ಲಿ ಸೀಮೆ ಹಸು ಬರುತ್ತೆ, ಕುರಿ ಬರುತ್ತೆ, ಮೇಕೆ ಬರುತ್ತೆ, ಹಸುಗಳು ಬರುತ್ತೆ, ಹುಲ್ಲನ್ನು ತಿಂತವೆ. ಆಹಾರವನ್ನು ಅವು ಪ್ರಾಣಿಗಳು ಆಹಾರ ತಿನ್ನಲಿಕ್ಕೆ ಅನುಕೂಲ ಆಗೋದಿಲ್ವೇ? ಯಾವಾಗ ನಾವು ಸತ್ತೆ ಹುಲ್ಲು ಎಲ್ಲ ಕ್ಲೀನ್ ಮಾಡ್ತಲೇ ಇದ್ದರೆ ಆ ಭೂಮಿ ಬರಡಾಗುತ್ತೆ, ಬರೇ ಮಣ್ಣು ಮಾತ್ರ ಇರುತ್ತೆ, ಗಾಳಿ ಬೀಸಿದಾಗ ಧೂಳು ಏಳುತ್ತೆ. ಈ ರೀತಿ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ಬೋದು. ನಂತರ ಆ ಭೂಮಿ ಬಂಜರಾಗ್ತಾ ಹೋಗುತ್ತೆ. ಪರಿಸರಕ್ಕೆ ಒಂದು ರೀತಿಯ ಹೊಡೆತ ಅಂತಲೇ ಹೇಳ್ಬೋದು. ಈಗ ಉದಾಹರಣೆಗೆ ಕಾಡಿದೆ, ಕಾಡಿನಲ್ಲಿ ಹೋಗಿ ನಾವು ಪ್ರತಿದಿನ ಕ್ಲೀನ್ ಮಾಡ್ತಾ ಹೋದರೆ ಕಾಡೆಲ್ಲಿ ಉಳಿಯುತ್ತೆ? ಹೌದಲ್ವಾ? ಹಾಗೆ ಈ ಪರಿಸರ ಉಳಿಬೇಕು ಅಂದರೆ ಖಾಲಿ ನಿವೇಶನ ಇದ್ದಷ್ಟು ಒಳ್ಳೆಯದನ್ನೇ. ಪರಿಸರಕ್ಕೆ ಮಾರಕ ಅಲ್ಲ, ಪೂರಕವಾದದ್ದು. ಅಲ್ಲಿ ಅನೇಕ ರೀತಿಯ ಹರ್ಬಲ್ ಪ್ಲ್ಯಾಂಟ್ಗಳೆಲ್ಲ ಬೆಳೆದಿರ್ತವೆ. ಈಗ ಉದಾಹರಣೆ ತುಳಸಿ ಇರ್ಬೋದು, ತುಂಬೆ ಇರ್ಬೋದು, ಲೋಳೆ ಸರ ಇರ್ಬೋದು. ಈ ಥರ ಅನೇಕ ರೀತಿಯ ಔಷಧೀಯ ಸಸ್ಯಗಳು, ಅಮೂಲ್ಯವಾದ ಔಷಧೀಯ ಸಸ್ಯಗಳು, ಹೆಸರನ್ನು ಹೇಳಕ್ಕೆ ಬರದೇ ಇರುವಂತಹ ಅನೇಕ ಜಾತಿಯ ಸಸ್ಯ ವರ್ಗಗಳು ಅಲ್ಲಿ ಬೆಳೀತಲೇ ಇರ್ತವೆ. ಅದರಿಂದ ಅನೇಕ ರೀತಿಯ ಆಯುರ್ವೇದದಲ್ಲಿ ಔಷಧಿಗಾಗಿ ಬಳಕೆ ಮಾಡ್ತಾ ಇರ್ತೀವಿ. ಗೊತ್ತಿದ್ದು ಬಳಕೆ ಮಾಡ್ತಾ ಇದ್ದೀವಿ, ಗೊತ್ತಿಲ್ಲದೆ ಇರೋದು ಎಷ್ಟೋ ಇದೆ. ಇಂಥದ್ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ನಿಮ್ಮ ಖಾಲಿ ನಿವೇಶನವನ್ನು ಸ್ವಚ್ಛ ಮಾಡ್ಕೊಬೇಕು. ಇಲ್ಲ ಅಂದರೆ ನಾವು ಪೆನಾಲ್ಟಿ ಹಾಕ್ತೀವಿ, ದಂಡ ಹಾಕ್ತೀವಿ. ಸುಮಾರು ಕೆಲವೊಂದು ಸೈಟ್ಗಳಿಗೆ ನಾನು ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಯಾವ ಸೈಟಿಗೆ ಎಷ್ಟೆಷ್ಟು ದಂಡ ಹಾಕ್ತಾರೆ ಸರ್ಕಾರದವರು ಅಂತ. ಸ್ನೇಹಿತರೆ, ಇದನ್ನು ಬೆಂಗಳೂರಿನ ನಗರದ ಜನತೆ ಭಾಳ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 1,75,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಈ ಸರ್ಕಾರ ನಮ್ಮಂತ್ರ ಹಣವನ್ನು ವಸೂಲಿ ಮಾಡೋಕ್ಕೆ ನಿಂತ್ಬಿಟ್ಟಿದೆಯಾ, ಸುಲಿಗೆ ಮಾಡೋಕ್ಕೆ ನಿಂತಾಯ್ತಾ? ದಂಡ ಅಂದರೆ ಏನು? ಒಂದು ಕೆಲಸ ಆಗಿಲ್ಲ ಅಂದರೆ ಒಂದು 50 ರೂಪಾಯಿ 100 ರೂಪಾಯಿ
ಈ ರೀತಿ ದಂಡವನ್ನು ಹಾಕೋದನ್ನು ನಾವು ನೋಡಿದ್ದೇವೆ ಹೊರತು ಲಕ್ಷಾಂತರ ರೂಪಾಯಿ ದಂಡ ಹಾಕ್ತೀವಿ ಅನ್ನೋದು ಯಾವ ನ್ಯಾಯ, ಯಾವ ಅರ್ಥ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮಹಾನಗರದ ಜನತೆಯವರು. ನಾವು ಹುಲ್ಲನ್ನು ಬೆಳೀಲಿಕ್ಕೆ ಬಿಟ್ಟಿದ್ದೀವಿ, ಆದರೆ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿಯಲ್ಲಿ ಅದನ್ನು ನಮ್ಮ ಪರಿಸರವನ್ನು ಸುಂದರವಾಗಿಸ್ಬೋದು ಅನ್ನೋದಕ್ಕೆ ಸಲಹೆ ಸೂಚನೆ ತೆಗೆದುಕೊಂಡಿದ್ರೆ ಒಳ್ಳೆಯದಾಗ್ತಿತ್ತು. ಏಕರೂಪದ ಒಬ್ಬ ವ್ಯಕ್ತಿನೇ ತೀರ್ಮಾನ ಮಾಡಿಬಿಟ್ರೆ ಈ ರೀತಿಯೆಲ್ಲ ಅವಾಂತರಗಳು ಉಂಟಾಗ್ತಾ ಇದೆ. ಸ್ನೇಹಿತರೆ, ಈ ರೀತಿ ಭೂಮಿಯಲ್ಲಿ ಬೆಳೆದಿರುವಂತಹ ಅನೇಕ ಜಾತಿಯ ಸಸ್ಯ ವರ್ಗಗಳು ಅದನ್ನು ನಾಶ ಮಾಡಿ ಕ್ಲೀನಾಗಿರಬೇಕು ಅಂತ ಹೇಳ್ತಾ ಇರೋದು. ಇದು ಪರಿಸರಕ್ಕೆ ಮಾರಕವಾಗಿದೆ. ಸ್ನೇಹಿತರೆ, ಹಾಗಾದರೆ ಪೂರಕವಾಗಿರೋದೇನು? ಸ್ನೇಹಿತರೆ, ಸೈಟಲ್ಲಿ ಏನಾದರೂ ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಕವರ್ಗಳು, ಹಾಗೆ ಈ ಬಿಲ್ಡಿಂಗು ಡೆಮಾಲಿಷ್ ಮಾಡಿರುವಂಥ ಐಟಮ್ಸ್ಗಳು ಈ ಥರ ಬಿದ್ದು ತುಂಬ ಗಲೀಜಾಗಿ ಅಸಹ್ಯವಾಗಿ ಕಾಣಿಸ್ತಾ ಇದ್ದರೆ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ತೆರಿಗೆಯಲ್ಲಿ ಡಬಲ್ ಟ್ಯಾಕ್ಸ್ ಹಾಕ್ತೀವಿ, ಅಥವಾ 1,000 ರೂಪಾಯಿ ತೆರಿಗೆ ಕಟ್ತಾಯಿದ್ರೆ ಮತ್ತೊಂದು 1,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಅನ್ನೋದು ಒಂದು ರೀತಿಯಲ್ಲಿ ನ್ಯಾಯ ಇದೆ. ಆದರೆ ಈಗ ಸರ್ಕಾರ ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ನಡೆಸಲಿಕ್ಕೇ ಹಣ ಇಲ್ಲದೇ ಈ ರೀತಿ ಮಾಡ್ತಾ ಇದೆ ಅಂತ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಅನೇಕ ಜನರು ಮಾತನಾಡ್ತಾ ಇರುವಂಥ ರೀತಿ ಈ ರೀತಿ ಇದೆ. ಆದ್ದರಿಂದ ಸ್ನೇಹಿತರೆ, ನಾವು ತಿಳ್ಕೊಬೇಕಾಗಿದೆ, ಪರಿಸರವನ್ನು ಸ್ವಚ್ಛ ಮಾಡೋದು ಅದು ಒಳ್ಳೆಯ ಕೆಲಸನೇ. ಪ್ಲಾಸ್ಟಿಕ್ಕು ಮಾರಕ, ಹೌದು. ಪೇಪರು, ಕಸ, ಗಲೀಜನ ಇದ್ದರೆ ಕ್ಲೀನ್ ಮಾಡಲಿ ಅಂತ ಹೇಳೋದು ಒಂದು ನ್ಯಾಯ ಇದೆ. ಅದನ್ನು ಬಿಟ್ಟು ಹುಲ್ಲು, ಕಸ ಕಡ್ಡಿಯಲ್ಲೇ ಎತ್ತೋಣ. ಈ ಹುಲ್ಲು ಬೆಳೆಯೋದನ್ನು, ಗಿಡಗಳ ಬೆಳೆಯೋದನ್ನು ನಾಶ ಮಾಡಿ ಅಂತಂದರೆ ಇದು ಪರಿಸರಕ್ಕೆ ಪೂರಕವಾದದ್ದಲ್ಲ. ಈ ಉದಾಹರಣೆಗೆ ಹಸು ಬರುತ್ತೆ, ಎಮ್ಮೆ ಬರುತ್ತೆ, ಅನೇಕ ಪಕ್ಷಿಗಳಿರ್ಬೋದು, ಅನೇಕ ಕೀಟಗಳಿರ್ಬೋದು, ಹುಲ್ಲೆಲ್ಲ ಬೆಳೆಯುತ್ತೆ. ಅದರಿಂದ ಅನೇಕ ಜೀವಿಗಳೆಲ್ಲ ವಾಸ ಮಾಡ್ತವೆ. ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಜೀವಿಗಳು ಅಲ್ಲಿ ವಾಸ ಮಾಡುತ್ತೆ. ಮಳೆ ಜೋರ ಬಿದ್ದಾಗ ಇವು ಹುಲ್ಲು ಎಲ್ಲಿ ಬೆಳೆದಿರುತ್ತೆ ಅಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುತ್ತವೆ. ನೀರನ್ನು ಭೂಮಿಗೆ ಭೂಮಿಯ ಅಂತರಾಳಕ್ಕೆ ನೀರನ್ನು ಎಳ್ಕೊತದೆ. ಆದರೆ ನಾವು ಅದನ್ನು ಯಾವಾಗಲೂ ಹುಲ್ಲು ಬೆಳೆಯದಾಗೆ ಕ್ಲೀನ್ ಮಾಡ್ತಲೇ ಇದ್ದರೆ ಪರಿಸರಕ್ಕೆ ಮಾರಕ ಆಗುತ್ತೆ, ಭೂಮಿ ಬರಡಾಗುತ್ತೆ ಅಂತಲೇ ನಮ್ಮ ಅನೇಕ ಪರಿಸರ ತಜ್ಞರು ವಾದ ಮಾಡಿದ್ದಾರೆ. ಅದರ ಬಗ್ಗೆ ಅನೇಕ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಸರ್ಕಾರ ಈ ರೀತಿಯಾದಂತಹ ತೀರ್ಮಾನ ತೆಗೆದುಕೊಂಡಿರೋದು ಜನವಿರೋಧಿ ಕೆಲಸ ಅಂತ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲೂ ಭಾಳಷ್ಟು ಇದರ ಬಗ್ಗೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳು ಬರ್ತಾ ಇದ್ದಾವೆ. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಬೇಕು. ಈ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಒಂದು ತಂಡವನ್ನು ರಚನೆ ಮಾಡಿ ಅದರ ಒಳಿತು ಕೆಡುಕುಗಳ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಏಕಾಏಕಿ ಅಥವಾ ಒಂದೇ ಬಾರಿ ಏಕ ನಿರ್ಣಯ ಮಾಡಿದ್ದೇ ಆದರೆ ಪರಿಸರಕ್ಕೆ ಮಾರಕ ಆಗ್ಬೋದು. ಸರ್ಕಾರ ಯೋಚನೆ ಮಾಡ್ತಾಯಿದೆ, ನನಗೊಂದಷ್ಟು ದುಡ್ಡು ಬರುತ್ತೆ, ಒಂದೊಂದು ಸೈಟಿಂದ ಲಕ್ಷಾಂತರ ರೂಪಾಯಿ ಪೆನಾಲ್ಟಿ ಬಂದರೆ ನನಗೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡ್ತಾಯಿದ್ದಾರೆ. ಕೂಲಿ ಕಾರ್ಮಿಕರು ಏನೋ ಒಂದು ಬಡವರು ಒಂದು ಸಣ್ಣ ಜಾಗ ತೆಗೆದುಕೊಂಡಿರ್ತಾರೆ. ಅಂಥ ಜಾಗದ ಮೇಲೆ ನೀವು ಹೋಗಿ ನೀವು ಮತ್ತೆ ಬರೆ ಹಾಕೋದಾದರೆ ಅವರು ಸೈಟ್ ತೊಗೊಬೇಕಾದ್ರೆ ಸಾಲ ಮಾಡಿರ್ತಾರೆ. ಈಗ ಅದನ್ನು ನೀವು ಬಂದು ಏಕಾಏಕಿ ದಂಡ ಹಾಕ್ತೀವಿ, 1 ಲಕ್ಷ ರೂಪಾಯಿ ದಂಡ ಆಗಿದೆ, 50,000 ರೂಪಾಯಿ ದಂಡ ಆಗಿದೆ ಅಂದರೆ ಅವ್ರು ಎಲ್ಲಿಂದ ಕಟ್ಟಲಿಕ್ಕೆ ಸಾಧ್ಯ? ಸ್ನೇಹಿತರೆ, ಇನ್ನೂ ಮುಂದುವರಿದಾಗೆ ರಸ್ತೆಯಲ್ಲಿ ಒಂದು ಕಾರ್ ನಿಲ್ಲಿಸೋ ಹಾಗಿಲ್ಲ. ಒಂದು ಕಾರ್ ನಿಲ್ಲಿಸ್ಬೇಕಂದ್ರೆ ಒಂದು ವರ್ಷಕ್ಕೆ 25,000-30,000 ರೂಪಾಯಿ ನಾವು ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಬೇಕಾಗಿದೆ. ಏನು ಈ ರೀತಿ ಆಗೋದ್ರೆ ಜನಗಳ ಕಷ್ಟ ಕೇಳೋರು ಯಾರು ಅಂತ ಜನರೆಲ್ಲ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ನಮ್ಮ ಪರಿಸರವನ್ನು ಸ್ವಚ್ಛ ಮಾಡೋದು ಎಲ್ಲರ ಜವಾಬ್ದಾರಿ ಕೂಡ, ಅದು ಬೇಡ ಅಂತ ಯಾರೂ ಹೇಳೋದಿಲ್ಲ. ಆದರೆ
ಪೇಪರು, ಕಸ, ಕಡ್ಡಿ, ಗಲೀಜು ಆ ಥರದಿದ್ದರೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕೇ ಹೊರತು ನಾನು ಲಕ್ಷಾಂತರ ರೂಪಾಯಿ ದಂಡ ವಸೂಲಿ ಮಾಡ್ತೀನಿ ಅಂದರೆ ಅಂಥ ಸರ್ಕಾರಗಳು ಜಾಸ್ತಿ ದಿನ ಉಸಿರಾಡೋದಕ್ಕೆ ಕಷ್ಟ ಇದೆ. ತುಂಬ ಜನ ಯೋಚನೆ ಮಾಡ್ತಾಯಿದ್ದಾರೆ, ಇಂಥ ಸರ್ಕಾರಗಳಿಂದ ನಮಗೇನು ಅನುಕೂಲ ಆಗ್ತಾಯಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಸರ್ಕಾರ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಅಥವಾ ಸರ್ಕಾರ ಮತ್ತೆ ಅದೇ ಸರ್ಕಾರ ಬರಲಿಕ್ಕೆ ಹೇಗೆ ಸಾಧ್ಯ? ಈ ಥರದ್ದೆಲ್ಲ ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ. ಸ್ನೇಹಿತರೆ, ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ದಂಡದಿಂದ ತಪ್ಪಿಸ್ಕೊಬೇಕಂದ್ರೆ ಸದ್ಯಕ್ಕೆ ಇರುವಂಥ ದಾರಿ ಒಂದೇ, ನಿಮ್ಮ ಸೈಟನ್ನು ಸ್ವಚ್ಛ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಏನು ಕಸ ಕಡ್ಡಿ ಏನಾರ ಇದ್ದರೆ ಅದನ್ನು ನೀಟಾಗಿ ವಿಲೇವಾರಿ ಮಾಡಬೇಕು. ವಿಲೇವಾರಿಗೆ 40,000, 60,000, 80,000 ರೂಪಾಯಿ ದಂಡ ಅಂತ ಫಿಕ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇನೆ, ಅದನ್ನು ನೋಡಿ ಎಷ್ಟೆಷ್ಟು ದಂಡ ಆಗ್ತಾ ಇದ್ದಾರೆ ಅಂತ. ಅದರಿಂದ ಜನ ಈಗ ಎಚ್ಚೆತ್ಕೊತಾ ಇದ್ದಾರೆ. ಆಗಸ್ಟ್ 15ರ ಒಳಗೆ ನಿಮ್ಮ ನಿವೇಶನ ಸ್ವಚ್ಛವಾಗಿರಬೇಕು, ಇಲ್ಲ ಅಂದರೆ ಭಾರೀ ದಂಡ ತೆರಬೇಕಾಗುತ್ತೆ. ನೋಡಿ, ನಮ್ಮ ಸ್ನೇಹಿತರೊಬ್ಬರು ಈಗ ನಿವೇಶನವನ್ನು ಸ್ವಚ್ಛ ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನಿಸ್ತಾ ಇದೆ ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮಾಡಿ, ಎಲ್ಲ ಜನರಿಗೂ ಗೊತ್ತಾಗಬೇಕು. ಈ ರೀತಿ ಸರ್ಕಾರ ತೆಗೆದುಕೊಂಡು ಬಂದಿರುವಂಥ ಈ ದಂಡ ವಸೂಲಿ, ಖಾಲಿ ನಿವೇಶನಗಳನ್ನು ಈ ರೀತಿ ಹುಲ್ಲು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಾಕ್ಬಿಡ್ಬೇಕು, ಏನು ಬೆಳೀಲಿಕ್ಕೆ ಬಿಡಲೇಬಾರ್ದಂತೆ. ಈ ಥರ ಆದರೆ ಪರಿಸರಕ್ಕೆ ಮಾರಕನ ಅಥವಾ ಈ ದಂಡ ವಸೂಲಿ ಮಾಡೋದು ಒಳ್ಳೆಯದನ ಅಥವಾ ಕೆಟ್ಟದ್ದ? ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿ, ನಮ್ಮ ಸೈಟಿನ ಒಳಭಾಗದಲ್ಲಿರುವಂಥ ಕಸ ಕಡ್ಡಿ ಕೊಳೆ ಗಲೀಜು ಎಲ್ಲವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ನೀವು ಸಹ ನಿಮ್ಮ ಸೈಟನ್ನು ಇನ್ನೂ ಸ್ವಚ್ಛ ಮಾಡಿಲ್ವೇ? ಆಗಸ್ಟ್ 15ರ ಒಳಗೆ ನಿಮ್ಮ ಸೈಟನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇಲ್ಲಾಂದರೆ GBA ಅವರು ಬಂದು ಅಲ್ಲಿನ ಸಿಬ್ಬಂದಿಗಳನ್ನು ನೇಮಿಸಿರ್ತಾರೆ. ಅವರು ಬಂದು ಒಂದು ಗೂಗಲ್ ಫೋಟೋ ತಗೊತಾರೆ, ಅದಕ್ಕೆ ದಂಡ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ನೀವು ಟ್ಯಾಕ್ಸ್ ಕಟ್ಟೋ ಟೈಮಲ್ಲಿ ಈ ದಂಡವನ್ನು ಕಟ್ಟಲೇಬೇಕಾಗುತ್ತೆ. ಆದ್ದರಿಂದ ಎಚ್ಚರ ಗ್ರಾಹಕ, ಎಚ್ಚರ. ಈಗಲಾದರೆ ಎಚ್ಚೆತ್ಕೊಳ್ಳಿ, ನಿಮ್ಮ ಸೈಟನ್ನು ಸ್ವಚ್ಛ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.